ಹಾಯ್ ಗಾಯ್ಸ್ ಏನ್ ನೋಡ್ತಾ ಇದ್ದೀರಾ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವಿಡಿಯೋ. ನಾವು ಇವಾಗ 12 ಗಂಟೆ ಆಗ್ತಾ ಇದೆ. ನಮ್ಮ ಫಯಾಜ್ ಅವರು ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ನಾವೀಗ ಒಂದು ದೊಡ್ಡ ನದಿಯಲ್ಲಿದ್ದೇವೆ. ನಾವು ಏನ್ ಇವತ್ತು ಬೇಟೆ ಆಡ್ತೀವಿ ಎಲ್ಲ ಕೊನೆವರೆಗೂ ನೋಡಿ. ಯಾರ್ಯಾರು ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ರೆ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಒತ್ಕೊಳ್ಳಿ. ಹಾಗೆ ನಿಮಗೆ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಕೂಡ ಉಚ್ಚಿ ಬಂಡಲ್ಲಿ ಬಂದ ತಕ್ಷಣ ನಮ್ಮ ರಂಬ್ಲಾಗೆ ಒಂದು ದೊಡ್ಡ ಗಾತ್ರದ ಒಂದು ಮೀನು ಸಿಕ್ತು. ಒಂದು 4 ರಿಂದ 5 kg ಆಗಬಹುದು. ಹೋಟೆಲ್ ಹೋಗ್ತಾ ಇದೀವಿ. ಸುಮಾರು 1 ಕಿಲೋಮೀಟರ್ ಒಳಗಡೆ ಬಂದಿದ್ದೀವಿ. ಜಂಡಿಗಾಲಂ ಹೊರಗಾಲಂ ಇದು ಡಬಲ್ ಒನ್ನ ಅಡಿಕಿಲ್ಲ ಇದು ತಿನ್ನೋ ಇದು ಭಾರಿ ಮೀನಿಲ್ಲ ಇದು ಅಲ್ಲೇ ಗಂಡು ಮೀನು ಮರಿ ಮುಡಿ ಅದು ನೋಪ ಏ ಕಡಿಕಿಟ್ಲ ಅದು ಕಡಿಕಿಲ್ಲ ಅಬ್ಬೋ ಏ ಬೆಲ್ಲಿ ಹೇಳ್ತಿಲ್ಲ ಪಾಯಿಂಟ್ ಉಂಡು ಓ ಈ ಸೈಡ್ ಮತ್ತೆ ಮೇಲ್ ಬರ್ತಿಲ್ಲ ಸಂಗೀತ ಮಾತಾಯ್ತು ನೋಡ ನಾಲ್ಕು ಬಿಡ್ಪಾಟಲ್ಲ ಉಲ್ಗ ತಲ್ಲಿ ಇಟ್ಟು ಮೇಲೆ ಬಲಿಕೋಣ ನಿಮಗೆ ಅಂದ್ರೆ ಫುಡ್ ಎಂದ್ರಿಟ್ರಿ ನಾನಾ ಕೋಲಿ ಯಾವ್ದು ಹೊಟ್ಟಿತ್ತು ಇಟ್ಟು ಬೇಬೆಂಡೆ ಊರೇ ಒಟ್ಟಿಗೆ ಒಳ್ಳೇದು ಅದಲ್ಲಿ ಬಾಳ ಏ ಅವನು ಈ ಓಟೆ ಪಿಕ್ಚರ್ ನೋಡಿಟ್ಟುಂಡನೆ ಹುಡುಗ ವಿಡಿಯೋ ದೇ ಇಂಟುlle ಅಪರ್ತೆ ಗಾಳ ಗಿಟ್ಟಿರ್ನಿ പിടിച്ചില്ല കട്ടിംഗ് പ്ലേറ്റ് എടുത്ത് വേണ്ട ಐಟಮ್ ಉಂಟ್ಲೆ ನಿಂಗಟ ಗ್ರೇಟ್ ನಿಂಗ ಕಂಗ್ರಾಜ್ ಗಾಯ್ಸ್. ನೋಡಿ ಮರಿಮುಗುಡು ಬೇಟೆ ಆಡಿದ್ದೀವಿ ಇವತ್ತು. ಯಾವ ತರ ಇದೆ ನೋಡಿ ಮರಿಮುಗುಡು. ರಾತ್ರಿ ಅದನ್ನು 12 ಗಂಟೆಗೆ ಬೇಟೆ. ನಮಗೆ ನಿಜವಾಗ್ಲೂ ಇದು ಮರಿಮುಗುಡು ಅಂತ ಗೊತ್ತಿರ್ಲಿಲ್ಲ. ಏನ್ ಫಯಾಜ್ ಅವರು ಏನು ಹೇಳಿದ್ರು ಅದ್ರ ಮೇಲೆ ಗೊತ್ತಾಗಿದ್ದು. ನಾವು ಸುಮಾರು ಬಿಟ್ಬಿಟ್ವಿ ಮೀನ್ನ. ನಾವು ನೀರಾವ್ ಅಂತೇಳಿ ಸುಮಾರು ಬಿಟ್ಬಿಟ್ವಿ. ಇದು ಆಮೇಲೆ ಗೊತ್ತಾಯ್ತು ಮರಿಮುಗುಡು ಅಂತ. ನೋಡಿ ಯಾವ ತರ ಇದೆ ಮೀನು. ಇದು ಬಾರಿ ಕಮ್ಮಿ ಸಿಗೋದು, ಇದು ರೇರ್ ಐಟಮ್. ಸಖತ್ತಾಗಿದೆ ಮಾತ್ರ. ಹಾ ಒಕ್ಕಲ ಒಕ್ಕಲ ಇಡಟ ಚೀಲ ಈಗ ಚೀಲ ಇಡು ಕಾಕ ಚೀಲ ಇಡ್ತಾ ಚೀಲ ಸರಿ. ಅದಕ್ಕೆ ಒಂದು ಪಾರ್ಟ್ನರ್ ಆಯ್ತಾ, ಆಮೇಲೆ ಒಂದು ಪಾರ್ಟ್ನರ್ ಆಯ್ತಾ. ಓ ಹೆಚ್ಚು ಕಮ್ಮಿ 1 ಮೀಟರ್ ಇದೆ ಬ್ರದರ್. ಇದು ರಂಬಳ ಹಿಡಿದ್ರೆ ಮಾತ್ರ ಸರಿಯಾಗಿ ಹಿಡಿತಾರೆ ನೋಡಿ ಯಾವ ತರ ಇದೆ. ಅವನು ಒಂಥರ ಮರಿಮುಗುಡು ಇದ್ದಂಗೆನೆ. ಅವನ ಹೆಸರೇ ಮರಿಮುಗುಡು ಅಂತ. അങ്ങനെ ಕಾಡು ಸೈಂತ ಸಿಗರೇಟ್ ಸಿಗ್ತಾ ಇದೆ. ಗೈಸ್ ನೋಡಿ 12 ಗಂಟೆ ಆಯ್ತು. ಈಗಷ್ಟೇ ಬಂದ್ವಿ ಮೀನೆಲ್ಲ ಹಿಡ್ಕೊಂಡು. ಹಿಂದೆ ಊಟ ಮಾಡ್ತಿದ್ದೀವಿ ಬಂದೀಗ. ಅರಫ ಹೋಟ್ಲಲ್ಲಿ ಪರೋಟ ತಿಂತಿದ್ದೀವಿ ನೋಡಿ. Close till I get up. Time is barely on our side. I don't wanna waste what's left. The storms we chase and lead.